ಬಸ್ಸಲ್ಲಿ, ಟ್ರೈನಲ್ಲಿ, ಬೈಕಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ತಲೆ ಸುತ್ತು ಬರುತ್ತೆ, ವಾಂತಿ ಆಗುತ್ತೆ, ಟ್ರಾವೆಲ್ ಮಾಡೋಕ್ಕೆ ಭಯ ಪಡ್ತಾರೆ. ಕಲರ್ ಥೆರಪಿನಲ್ಲಿ ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ವಾಂತಿನ ಕಂಟ್ರೋಲ್ ಮಾಡೋದು ಹೇಗೆ? ಸಿಂಪಲ್. ಅವ್ರಿಗೆ ಎರಡು, ವಾಯು ಹೆಚ್ಚಾಗಿರುತ್ತೆ, ಪೃಥ್ವಿ ಕಮ್ಮಿ ಆಗಿರುತ್ತೆ. ಓಕೆ. ಪೃಥ್ವಿ ಅಂದ್ರೆ ಏನು ಹಿಡಿದಿಡೋದು, ಅದು ಕಡಿಮೆ, ಹಿಡಿದಿಡೋಕೆ ಆಗ್ತಾ ಇಲ್ಲ, ಆಚೆ ಹೋಗ್ತಿದೆ. ವಾಯು ಅಂದ್ರೆ ಏನು ಚಲನೆ, ಅದು ಬಸ್ಸೆಲ್ಲ ಯಾಕಾಗುತ್ತೆ ಅಂದ್ರೆ ಅದು ಮೂವ್ ಆಗ್ತಿರುತ್ತೆ. ಇವ್ರ ದೇಹದಲ್ಲಿ ಆಲ್ರೆಡಿ ಚಲನೆ ಇರುತ್ತೆ, ವಾಯು ತತ್ವ ಜಾಸ್ತಿ ಇರುತ್ತೆ. ಆದ್ರೆ ಮತ್ತೆ ಆ ಚಲನೆ ಆಡಾದಾಗ ಅದು ಜಾಸ್ತಿ ಆಗಿಬಿಡುತ್ತೆ. ಎಷ್ಟಾಗುತ್ತೆ ಅಂದ್ರೆ ಆಚೆ ಬರಷ್ಟು. ಓಕೆ. ಸೊ ಅದಕ್ಕೆ ಎರಡು ಕಲರ್ ಇದೆ. ಓಕೆ. ವಾಯು ತತ್ವನ ಕಡಿಮೆ ಮಾಡೋದಕ್ಕೆ ಸ್ಕೈ ಬ್ಲೂ, ಪೃಥ್ವಿನ ಹೆಚ್ಚು ಮಾಡೋದಕ್ಕೆ ಯೆಲ್ಲೋ. ಓಕೆ. ಸಿಂಪಲ್ ಲಾಜಿಕ್. ಓಕೆ. ಬಲಗೈ ಉಂಗುರ ಬೆರಳು ಉಗುರು ಕೆಳಗಡೆ ಯೆಲ್ಲೋ ಕಲರ್ ಹಾಕಿ. ಇಲ್ಲೇ ಹಚ್ಬಿಡಿ ಸರ್. ಇಲ್ಲಿ ಯೆಲ್ಲೋ. ಈ ಯೆಲ್ಲೋ ಕಲರ್ ಹಾಕಿದಾಗ ಪೃಥ್ವಿ ಹೆಚ್ಚಾಗಿ ಹೋಲ್ಡ್ ಮಾಡುತ್ತೆ, ನಿಮ್ ಸ್ಟಮಕ್ ಹಿಡಿದಿಡುತ್ತೆ. ಅದಾದ್ಮೇಲೆ ಚಲನೆ ಕಡಿಮೆ ಮಾಡಬೇಕು. ಎಡಗೈ ಉಗುರು ಕೆಳಗಡೆ ಸ್ಕೈ ಬ್ಲೂ. ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಆ ವಾಯು ತತ್ವ ಕಡಿಮೆ ಆಗ್ಬಿಟ್ಟು ಆ ಮೊಮೆಂಟಮು, ತಲೆ ಸುತ್ತು ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿ ವಿತಿನ್ 2 minutes ಅಲ್ಲೇ ನಾರ್ಮಲಿಗೆ ಬರ್ಬೇಕಂದ್ರೆ ಪಿಂಕ್. ಹೌದಾ? ಎರಡು ಮಧ್ಯದ ಬೆರಳು ಉಗುರು ಕೆಳಗಡೆ ಪಿಂಕ್. ನೀವು ಫಾರ್ ಎಕ್ಸಾಂಪಲ್ ವಾಂತಿ ಆಗ್ಬಾರ್ದು, ಏನು ಆಗ್ಬಾರ್ದು ಅಂದ್ರೆ 10 ಗಂಟೆಗೆ ನೀವೇನಾದ್ರು ಟ್ರಾವೆಲ್ ಹೋಗ್ತೀರಾ ಅಂದ್ರೆ 9 ಗಂಟೆಗೆ ಈ ಕಲರ್ ಹಚ್ಕೊಂಡ್ಬಿಡಿ. ಓಕೆ, ಮುಗೀತು. ನಿಮ್ ಟ್ರಾವೆಲ್ ಸುಗಮವಾಗಿರುತ್ತೆ, ನಿಮ್ಮ ಸಂಪೂರ್ಣ ಪ್ರಯಾಣ ಸುಖಕರವಾಗಿರುತ್ತೆ, ಕ್ಲೀನ್ ಆಗಿರುತ್ತೆ, ವಾಸನೆ ಇಲ್ಲದೆ ಇರುತ್ತೆ. ತಲೆ ಸುತ್ತು, ತಲೆನೋವು, ಇಟ್ಸ್ ನಾಟ್ ಓನ್ಲಿ ವಾಮಿಟಿಂಗ್ ಅಂತಲ್ಲ, ಕೆಲವರು ತಲೆ ಸುತ್ತು ಬರುತ್ತೆ, ಕರೆಕ್ಟ್, ಕೆಲವರು ತಲೆನೋವು ಬರುತ್ತೆ. ಓಕೆ. ಇನ್ನು ಕೆಲವರು ಬಾಡಿ ಹೀಟ್ ಎಕ್ಸೆಸ್ ಆಗಿ ಡಿಹೈಡ್ರೇಷನ್ ಆಗುತ್ತೆ, ತಲೆನೋವು ಬರುತ್ತೆ, ಎಲ್ಲವೂ ಕಮ್ಮಿ ಆಗುತ್ತೆ. ಓಕೆ. ಪಿಂಕ್, ಯೆಲ್ಲೋ, ಸ್ಕೈ ಬ್ಲೂ. ಓಕೆ, ಇವಾಗ ಗೊತ್ತಾಯ್ತಲ್ಲ ವೀಕ್ಷಕರೇ. ಸೊ ಪಿಂಕು, ಯೆಲ್ಲೋ ಮತ್ತು ಸ್ಕೈ ಬ್ಲೂ ಯೂಸ್ ಮಾಡ್ಕೊಳ್ಳಿ. ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ವಾಂತಿ ಬರ್ತಾ ಇದೆ ಅಂತಂದಾಗ ಸೊ ಈ ಬಣ್ಣವನ್ನು ಹಚ್ಕೊಳ್ಬೋದು. ಇದು ರೈಟ್ ನ್ಯೂಸ್.